ಸೂಪರ್ ಸ್ಟಾರ್ ಅಳಿಯನಿಗೆ ಲೇಡಿ ಸೂಪರ್ ಸ್ಟಾರ್ ಮಂಗಳಾರತಿ 3 ಸೆಕೆಂಡ್ ವಿಡಿಯೋ 10 ವರ್ಷದ ಕತೆ. ಕಳಚಿ ಬಿತ್ತ ಧನುಷ್ ಅಸಲಿ ಮುಖ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಯನತಾರಾ ಸೌತ್ ಲೇಡಿ ಸೂಪರ್ ಸ್ಟಾರ್, ಇನ್ನು ಧನುಷ್ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ನಟರಲ್ಲಿ ಒಬ್ಬರು. ಇವರಿಬ್ಬರು ಹಲವು ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಆದ್ರೆ ಈಗ ಸೂಪರ್ ಸ್ಟಾರ್ ಅಳಿಯ ಮತ್ತು ಲೇಡಿ ಸೂಪರ್ ಸ್ಟಾರ್ ನಡುವೆ ಬಹಿರಂಗವಾಗಿನೇ ಒಂದಿಷ್ಟು ಸಮಸ್ಯೆಗಳು ಶುರುವಾಗುಬಿಟ್ಟಿದೆ. ರೊಚ್ಚಿಗೆದ್ದಿರುವಂತ ನಯನತಾರಾ ಧನುಷ್ ಅವರನ್ನ ಖಾರವಾಗಿ ಟೀಕಿಸಿದ್ದಾರೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಅದೇ ನೋಡಿ 3 ಸೆಕೆಂಡ್ ಇರುವಂತ ಆ ವಿಡಿಯೋ. ಹಾಗಾದ್ರೆ ಆ ವಿಡಿಯೋ ಏನು? ನಯನತಾರಾ ಸ್ಟಾರ್ ನಟ ಧನುಷ್ ಮೇಲೆ ಇಷ್ಟೊಂದು ರೊಚ್ಚಿಗೆದ್ದಿರೋದಕ್ಕೆ ಕಾರಣ ಏನು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಯನತಾರಾ ಮತ್ತು ಧನುಷ್ ಇಬ್ರು ಭಾರತೀಯ ಚಿತ್ರರಂಗದ ಸ್ಟಾರ್ ನಟ ಹಾಗೂ ನಟಿಯರು. ಇಬ್ಬರು ದಶಕಗಳಿಂದ ಚಿತ್ರರಂಗದಲ್ಲಿದ್ದಾರೆ. ಇವರಿಬ್ಬರು ದೊಡ್ಡ ಸಂಖ್ಯೆಯ ಅಭಿಮಾನಿ ವರ್ಗವನ್ನ ಹೊಂದಿದ್ದಾರೆ. ಇಬ್ರು ಈ ಹಿಂದೆ ಒಟ್ಟಿಗೆ ಕೆಲಸ ಸಹ ಮಾಡಿದ್ದಾರೆ. ಕೆಲ ಹಿಟ್ ಸಿನಿಮಾಗಳನ್ನ ಸಹ ನೀಡಿದ್ದಾರೆ. ಆದ್ರೆ ಈ ಇಬ್ಬರು ಈಗ ಬಹಿರಂಗವಾಗಿ ಕಿತ್ತಾಡ್ಕೊಂಡಿದ್ದಾರೆ. ಧನುಷನ್ನ ನಯನತಾರಾ ನೀಚ ಎಂದು ನಿಂದಿಸಿದ್ದಾರೆ. ಮಾತ್ರವಲ್ಲದೆ ಧನುಷ್ ಅದೆಷ್ಟು ಕೆಟ್ಟ ವ್ಯಕ್ತಿ, ಅವರಿಗೆ ಅತಿಯಾದ ಅಹಂ ಇದೆ ಅಂತೆಲ್ಲ ಟೀಕಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರೋದು ಕೇವಲ 3 ಸೆಕೆಂಡಿನ ಒಂದು ಕಿರು ವಿಡಿಯೋ. ಧನುಷ್ ಇತ್ತೀಚೆಗೆ ನಯನತಾರಾ ಅವರ ಪತಿ ವಿಘ್ನೇಶ್ ಶಿವನ್ ಅವರಿಗೆ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 10 ಕೋಟಿ ರೂಪಾಯಿ ಪರಿಹಾರವನ್ನ ಕೇಳಿದ್ದಾರೆ. ಏಕೆ ಅಂದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿರೋ ನಯನತಾರಾ ಅವರ ಡಾಕ್ಯುಮೆಂಟರಿ. ನಯನತಾರಾ ಅವರ ಬಿಯಾಂಡ್ ದಿ ಫೇರಿ ಟೇಲ್ ಡಾಕ್ಯುಮೆಂಟರಿಯಲ್ಲಿ ನಯನತಾರಾ ಅವರ ಜೀವನ ಚರಿತ್ರೆಯಾಗಿದೆ. ಇದರ ನಿರ್ಮಾಪಕ ವಿಘ್ನೇಶ್ ಶಿವನ್. ಈ ಡಾಕ್ಯುಮೆಂಟರಿಯಲ್ಲಿ ನಾನುಂ ರೌಡಿದಾಮ್ ಸಿನಿಮಾದ ಮೇಕಿಂಗ್ ದೃಶ್ಯಗಳನ್ನ ಬಳಸಿಕೊಳ್ಳಲಾಗಿದೆ. ಸಮಸ್ಯೆ ಏನು ಅಂದ್ರೆ ನಾನುಂ ರೌಡಿದಾಮ್ ಚಿತ್ರದ ಪ್ರೊಡ್ಯೂಸರ್ ನಟ ಧನುಷ್. ವಿಜಯ್ ಸೇತುಪತಿ ಮತ್ತು ನಯನತಾರಾ ಅಭಿನಯದ ಚಿತ್ರಕ್ಕೆ ವಿಘ್ನೇಶ್ ಶಿವನ್ ಆಕ್ಷನ್ ಕಟ್ ಹೇಳಿದ್ರು. 2015ರಲ್ಲಿ ತೆರೆ ಕಂಡಿದ್ದ ದೊಡ್ಡ ಮಟ್ಟದ ಹಿಟ್ ಸಿನಿಮಾ ಆಗಿತ್ತು. ಈ ಚಿತ್ರದ ಮೇಕಿಂಗ್ ದೃಶ್ಯಗಳನ್ನ ನಯನತಾರಾ ಅವರ ಡಾಕ್ಯುಮೆಂಟರಿಯಲ್ಲಿ ಬಳಸಿರುವ ಕಾರಣಕ್ಕೆ 10 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಧನುಷ್ ಹೇಳಿದ್ದಾರೆ. ಹೀಗಾಗಿನೇ ವಿಘ್ನೇಶ್ ಶಿವನ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಯನತಾರಾ ಇದೇ ವಿಚಾರಕ್ಕೆ ಈಗ ರೊಚ್ಚಿಗೆದ್ದಿದ್ದಾರೆ. ಧನುಷ್ ಅವರೇ, ನಿಮಗೆ ನಿಮ್ಮ ತಂದೆ ಸಹೋದರರ ಬೆಂಬಲವಿದೆ. ಅವರ ಬೆಂಬಲದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ. ನನ್ನಂತವರು ಯಾರ ಬೆಂಬಲವೂ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ ಬೆಳೆಯುವುದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ನನ್ನ ಡಾಕ್ಯುಮೆಂಟರಿ ರಿಲೀಸ್ ಆಗ್ತಿರೋದು ನನಗಷ್ಟೇ ಅಲ್ಲ, ನನ್ನ ಅಭಿಮಾನಿಗಳು ಹಿತೈಷಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯನ್ನ ಕೊಟ್ಟಿರುವ ವಿಚಾರ. ಡಾಕ್ಯುಮೆಂಟರಿಯನ್ನ ಬಹಳ ಜನ ಕಷ್ಟಪಟ್ಟು ಮಾಡಿದ್ದಾರೆ. ಆದ್ರೆ ಈಗ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿರುವಂತ ನೀವು ಅದೆಂತ ಮನಸ್ಥಿತಿಯನ್ನ ಹೊಂದಿದ್ದೀರಿ? ಆ ಸಿನಿಮಾ ನಿಮ್ಮೊಬ್ಬರದೇ ಅಲ್ಲ, ನನ್ನ ಪತಿ ಮತ್ತು ನಾನು ಸೇರಿದಂತೆ ಹಲವರ ಪರಿಶ್ರಮದಿಂದ ಸಿನಿಮಾ ಮೂಡಿ ಬಂತು, ಏನೋ ಸೂಪರ್ ಹಿಟ್ ಆಗಿತ್ತು. ಆದ್ರೆ ಈ ಡಾಕ್ಯುಮೆಂಟರಿಯಲ್ಲಿ ನನ್ನ ಸಿನಿಮಾ, ನನ್ನ ಹಿತೈಷಿಗಳು, ನನ್ನ ಪ್ರೀತಿ ಮತ್ತು ನನ್ನ ಮದುವೆ ಇವೆಲ್ಲ ವಿಚಾರವನ್ನ ಒಳಗೊಂಡು ಡಾಕ್ಯುಮೆಂಟರಿ ಜೀವನ ಚರಿತ್ರೆಯನ್ನೇ ಮಾಡಲಾಗಿದೆ. ಆದ್ರೆ ಡಾಕ್ಯುಮೆಂಟರಿಯಲ್ಲಿ ನನ್ನ ವೃತ್ತಿ ಜೀವನದ ಬಹು ಮುಖ್ಯ ಸಿನಿಮಾ ಆಗಿರುವಂತಹ ನಾನುಂ ರೌಡಿದಾನಂ ಚಿತ್ರದ ಕುರಿತು ಪ್ರಸ್ತಾಪವೇ ಇಲ್ಲ. 2 ವರ್ಷಗಳಿಂದ ನಿಮ್ಮ ಬಳಿ NOC ಪಡೆಯೋದಕ್ಕೆ ನಾನು ಅಲೆದಾಡ್ತಾ ಇದ್ದೆ. ನೀವು ಅದನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಅದನ್ನ ಡಾಕ್ಯುಮೆಂಟರಿಯಲ್ಲಿ ಕೈ ಬಿಟ್ಟಿದ್ದೇವೆ. ಇನ್ನು ಎಡಿಟ್ ಮಾಡಿಸುತ್ತಿದ್ದೇನೆ. ಸಿನಿಮಾದ ದೃಶ್ಯಗಳನ್ನ ಬಿಡಿ, ಸಂಗೀತ ಸಾಹಿತ್ಯವನ್ನು ಬಳಸೋದಕ್ಕೂ ಕೂಡ ನೀವು ಅನುಮತಿಯನ್ನ ಕೊಡಲಿಲ್ಲ ಅಂತ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಇನ್ನು ಸಿನಿಮಾ ಬಿಡುಗಡೆಯಾಗಿ 10 ವರ್ಷಗಳೇ ಕಳೆದಿದೆ. ಆದ್ರೆ 10 ವರ್ಷ ಕಳೆದಿದ್ರು ಕೂಡ ನೀವೆಲ್ಲೂ ಕೂಡ ಆ ಸೂಪರ್ ಹಿಟ್ ಸಿನಿಮಾವನ್ನ ನೀವೇ ನಿರ್ದೇಶನ ಮಾಡಿರೋದು ಅಂತ ಬಹಿರಂಗವಾಗಿ ಹೇಳಿಲ್ಲ.
ಆದ್ರೆ ಈಗ ನನ್ನ ಡಾಕ್ಯುಮೆಂಟರಿಯಲ್ಲಿ ಕೇವಲ 3 ಸೆಕೆಂಡ್ ವಿಡಿಯೋವನ್ನ ಬಳಕೆ ಮಾಡಿರೋ ಕಾರಣಕ್ಕೆ 10 ಕೋಟಿ ರೂಪಾಯಿ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದೀರಿ. ಹೀಗಾಗಿ ಹೆಚ್ಚು ದಿನ ಮುಖಕ್ಕೆ ಮುಖವಾಡವನ್ನ ಹಾಕಿಕೊಂಡು ಇರಲು ಆಗಲ್ಲ ಅಂತ ಖಾರವಾಗಿ ನಯನತಾರ ತಮ್ಮ ಸುದೀರ್ಘವಾಗಿರುವಂತಹ ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಯನತಾರ ಬಹಿರಂಗವಾಗಿನೇ ಸುದೀರ್ಘವಾಗಿ ಪತ್ರವನ್ನ ಬರೆದು ಧನುಷ್ ಅವರ ಕುರಿತಂತೆ ಟೀಕಿಸಿದ್ದಾರೆ. ಏನೋ ಟೀಕಿಸುವಂತಹ ಹೊತ್ನಲ್ಲಿ ಅಭಿಮಾನಿಗಳು ಧನುಷ್ ಅವರನ್ನ ನೋಡಿರುವಂತಹ ಮುಖವೇ ಬೇರೆ, ಧನುಷ್ ಅವರ ಅಸಲಿ ಮುಖವೇ ಬೇರೆ ಇದೆ ಅಂತ ಖಾರವಾಗಿ ಟೀಕಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.